ನಮಸ್ಕಾರ. ಗಾಡ್ ಈಸ್ ನಾಟ್ ರೀಚಬಲ್. ಸೊ ಈಸ್ ನಾಟ್ ತೆಗೆದ್ರೆ ಗಾಡ್ ರೀಚಬಲ್ ಅಂತ ಕೂಡ ನೀವು ಓದಬಹುದು. ಸೊ ಈ ಪುಸ್ತಕ ನನ್ನ ಆತ್ಮೀಯ ಸ್ನೇಹಿತ ರವಿ ಮುದ್ದಿ ಅವರದ್ದು. ತುಂಬಾ ವಿಭಿನ್ನ ಶೀರ್ಷಿಕೆ, ಅಂದ್ರೆ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಬೇಕಾದ್ರೂ ನೀವು ಇದನ್ನ ಓದ್ಕೊಳ್ಬಹುದು. ಆದ್ರೆ ಇತ್ತೀಚಿನ ದಿನದಲ್ಲಿ ನನ್ನ ಮನಸ್ಸಿನಲ್ಲಿರೋ ಒಂದು ದ್ವಂದ್ವದ ಬಗ್ಗೆ ಮತ್ತೊಂದು ಸಲ ಯೋಚಿಸೋ ಹಾಗೆ ಮಾಡಿದ ಪುಸ್ತಕ ಇದು. ರವಿ ಮುದ್ದಿ ಅವರು ಗಂಗೊಳ್ಳಿ, ಕುಂದಾಪುರದಿಂದ ಹಿಡಿದು ಮುಂಬೈ, ಕಾಶಿ, ನನ್ನ ಮೆಚ್ಚಿನ ಸ್ಥಳ ಕಾಶಿವರೆಗೆ ಹೋಗಿ ಬಂದಿದ್ದಾರೆ. ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಾವು ಒಂದ್ಸಲ ಓದೋದಕ್ಕೆ ಶುರು ಮಾಡಿದ್ರೆ. ಇದರ ಜೊತೆಗೆ ನಾವು ವಿಜಯನಗರದಿಂದ ಹಿಡಿದು ಬಸವಣ್ಣನ ಕಾಲದವರೆಗೆ ಹೋಗಿ ಬರ್ತೀವಿ ವಾಪಸ್ಸು. ಇತಿಹಾಸ ಮತ್ತು ಬೇರೆ ಬೇರೆ ಸ್ಥಳಗಳನ್ನ ಜೀವನ ಕ್ರಮ ಹೇಗಿದೆ ಅನ್ನೋದನ್ನ ತಿಳಿಸ್ತಾ ಹೋಗೋದರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ದ್ವಂದ್ವ ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಓಡ್ತಾ ಇರುತ್ತೆ. ಅದರ ಬಗ್ಗೆ ಯೋಚಿಸೋದಕ್ಕೆ ರವಿ ಮುದ್ದಿ ಅವರು ಕಾರಣ ಆದ್ರು. ಲಾ ಆಫ್ ಅಟ್ರಾಕ್ಷನ್ ಎಲ್ರಿಗೂ ಈ ಸಾಲಿನ ಪರಿಚಯ ಇದ್ದೇ ಇದೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಒಂದು ವಸ್ತು, ಒಂದು ವಿಷಯ ಅಥವಾ ಒಬ್ಬ ವ್ಯಕ್ತಿಯನ್ನ ನೀವು ತುಂಬಾ ಬಲವಾಗಿ ಇಚ್ಛಿಸಿದ್ರೆ ಅಥವಾ ಬಲವಾಗಿ ಬೇಕು ಅಂತ ಅಂದುಕೊಂಡ್ರೆ ಇಡೀ ಪ್ರಪಂಚ, ಇಡೀ ಯೂನಿವರ್ಸ್ ನಿಮಗೆ ಆ ವಸ್ತು, ಆ ವ್ಯಕ್ತಿ ಅಥವಾ ಆ ವಿಷಯ ಸಿಗೋ ಹಾಗೆ ಮಾಡೋದಕ್ಕೆ ತಾನೂ ಕೂಡ ಪ್ರಯತ್ನ ಮಾಡುತ್ತಂತೆ. ಲಾ ಆಫ್ ಅಟ್ರಾಕ್ಷನ್ ಇದು ಹೇಳತ್ತೆ. ಆದ್ರೆ ಬಹುಶಃ ಈ ವಿಷಯವನ್ನ ಎಲ್ರು ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ. ಎಲ್ಲರ ಜೀವನದಲ್ಲೂ ಕೂಡ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೋದಿಲ್ಲ. ಅತಿ ಪ್ರೀತಿಸಿದ, ಅತಿ ಇಚ್ಛೆ ಪಟ್ಟ ವಸ್ತು, ವಿಷಯ, ವ್ಯಕ್ತಿ ಬಹಳಷ್ಟು ಜನರ ಜೀವನದಲ್ಲಿ ಸಿಗೋದೇ ಇಲ್ಲ. ನನಗೆ ಗೌತಮನ ಜೀವನನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಅರ್ಥವೇ ಆಗಿಲ್ಲ ಇದುವರೆಗೆ. ನಾನು ಜಾಸ್ತಿ ಕಥೆ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ನೀವು ತೆಗೆದುಕೊಂಡು ಓದಿದಾಗ ಆ ಕುತೂಹಲ ಖಂಡಿತ ಇರಬೇಕು. ಆದ್ರೆ ನನಗೆ ಗೌತಮನಿಗೆ ಅಹಲ್ಯ ಸಿಗ್ತಾಳೆ ಹೌದು, ಆದ್ರೆ ತಾನು ಭಕ್ತಿ ಪ್ರೀತಿಯಿಂದ ಕೋರಿಕೊಂಡ ತಾಯಿ ಸಿಕ್ಕದ್ಲಾ ಇಲ್ವಾ? ಇಡೀ ಪುಸ್ತಕ ಓದಿದ ನಂತರ ನನಗೆ ಉಳಿದ ಪ್ರಶ್ನೆ ಇದು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಈ ಪುಸ್ತಕದ ಕ್ಲೈಮ್ಯಾಕ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನನಗೆ ಈಗಲೂ ಆ ಗೊಂದಲ ಮುಂದುವರೆದಿದೆ. ತಾಯಿ ಸಿಕ್ಕಂಗ ಅಥವಾ ತಾಯಿ ಸಿಗ್ಲಿಲ್ವಾ? ಗೌತಮನ ಜೀವನದಲ್ಲಿ ಹಲವಾರು ಪಲ್ಲಟಗಳನ್ನ ಆತ ನೋಡ್ತಾನೆ. ಆದ್ರೆ ಅಂತಿಮವಾಗಿ ಆತ ಇಷ್ಟಪಟ್ಟಿದ್ದು ಸಿಕ್ತೋ ಇಲ್ವೋ? ಇದೇ ಪ್ರಶ್ನೆ ಈ ನಿಮಿಷಕ್ಕೂ ನನಗೆ ಕಾಡ್ತಾ ಇದೆ. ಸೊ ಬಹಳ ಸುಂದರವಾಗಿ ನಿಮ್ಮನ್ನ ಓದಿಸ್ಕೊಂಡು ಹೋಗೋ ಪುಸ್ತಕ ಇದು. ಮುದ್ದಿ, ಇಂತಹ ಇನ್ನೂ 10 ಹಲವು ಪುಸ್ತಕಗಳು ಬರಲಿ. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಒಬ್ಬ ಲೇಖಕರಾಗಿ ನೀವು ಯಾವಾಗ ಸಿಗ್ತಿರೋ ಆವಾಗ ಈ ಪ್ರಶ್ನೆ ಮತ್ತೊಂದ್ಸಲ ತಗೊಂಡ್ ಬರ್ತೀನಿ. ಗೌತಮನಿಗೆ ತಾಯಿ ಸಿಕ್ಕರ ಇಲ್ವಾ? ನಿಮ್ಮ ಪ್ರಕಾರ ಏನು ಅಂತ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಇಲ್ಲಿ ವರ್ಕ್ ಆಯ್ತಾ ಗೌತಮನಿಗೆ? ಗೊತ್ತಿಲ್ಲ. ಆಲ್ ದ ವೆರಿ ಬೆಸ್ಟ್ ಮುದ್ದಿ. ನಾನು ಯಾವಾಗ್ಲೂ ನಂಬೋದು ಗಾಡ್ ಈಸ್ ಆಲ್ವೇಸ್ ರೀಚಬಲ್.